ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಬೇಗ ಅಡ್ಗೆ ಮಾಡಿ ಮುಗಿಸ್ಬೇಕು. ನಿಮ್ಮ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕೆಲ್ಲ ನನಗೆ ಟೈಮ್ ಇಲ್ಲ. ನನ್ಗೇನಾದ್ರೂ ನೀವ್ ಇವಾಗ ಡಿಸ್ಟರ್ಬ್ ಮಾಡಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಹೇಳಿದ ಅರ್ಥ ಆಯ್ತಾ? ಹೋಗೆ. ಏನ್ ಬೇಕಾ ಬಿಟ್ಟಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮನೆ ಇಷ್ಟ ಬಂದಂಗ್ ಬರ್ತಾರೆ ಹೋಗ್ತಾರೆ. ಸಾಕು ನಿಲ್ಸಮ್ಮ, ನೀನ್ ಈ ಮನೇನ ಗುಡಿಸಿ ಗುಂಡಾಂತರ ಮಾಡಿ ಸಾಕು. ನಿಲ್ಸು, ಹೋಗಿ ಸ್ನಾನ ಮಾಡ್ಬಿಟ್ಟು ಒಳಗಡೆ ಹೋಗಿ ಅಡ್ಗೆ ಮಾಡೋದನ್ನ ನೋಡು. ಮನೆ ಅಳಿಯ ಹಸ್ಕೊಂಡ್ ಸಾಯ್ತಾ ಇದ್ದಾನೆ. ಹೌದು ಮಾಮ, ಅತ್ತೆ ಮನೆದು ಔತಣದ ಊಟ ಅಂತ ನಮ್ಮ ಮನೆ ಇನ್ನೂ ಹೊಟ್ಟೆ ಖಾಲಿ ಇಟ್ಕೊಂಡ್ ಬಂದೆ. ಆದ್ರೆ ಈ ಮನೇಲಿ ಒಂದು ಬನ್ನು ಸಹ ಕೊಡ್ಲಿಲ್ಲ ನನಗೆ. ಮಾಮ, ಹೊಟ್ಟೆ ಹಸುವಿಗೆ ಕಣ್ಣೆಲ್ಲ ತಿರುಗಿ ಸುಸ್ತಾಗಿ ಬಿದ್ದಂಗ ಆಗ್ತಿದೆ ಮಾಮ. ಅಯ್ಯೋ ಅಳಿಮಯ್ಯ, ಏನಪ್ಪ ನೀನು? ನಾನು ಬನ್ನೂರ್ ಕುರಿ ಓಡಿಸಿ ಒಳ್ಳೆ ಬಾಡೂಟ ಮಾಡಾಕ್ಸೋಣ ಅಂದ್ರೆ ನೀ ಯಾವ್ದೋ ನಾಯಿ ಬಂದ್ ಕೇಳ್ತಿದ್ಯಲ್ಲೋ ಅಳಿಮಯ್ಯ. ಇರು ಇನ್ನೊಂದ್ ಚೂರ್ ಕ್ಲೀನ್ ಮಾಡ್ಬಿಡ್ತೀನಿ. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾನು ನಿನ್ ಯಮ್ಮಕ್ಕ ನಿಮ್ಗೆಂತ ಒಳ್ಳೆ ಊಟ ಮಾಡಾಕ್ತಾರೆ ಅಂತ. ಅಮ್ಮ, ಹಾಸ್ಯ ಪ್ರಿಯ ಅನಗ, ನಿನ್ನ ತಮಾಷೆ ನಿಲ್ಗೆ ನಿಲ್ಸ್ಬಿಡಮ್ಮ. ಅದನ್ನ ಕೇಳಿ ನಮಗ್ ನಗೋಕ್ಕೂ ಶಕ್ತಿ ಇಲ್ಲ. ಹೋಗು, ಒಳಗಡೆ ಹೋಗಿ ಕೆಲಸ ನೋಡೋಗು. ಇನ್ನು ಅರ್ಧ ಗಂಟೆಲಿ ಅಡಿಗೆ ರೆಡಿ ಆಗ್ಬಿಡ್ಬೇಕು. ನಿನ್ ಕೈಲಿ ಆಗ್ಲಿಲ್ವಾ? ಆ ಭಾರ್ಗವಿ, ವಾಣಿ ಅವನ್ನೆಲ್ಲ ಜೊತೆಲಿ ಸೇರ್ಸ್ಕೊಂಡ್ಬಿಡು. ಹೋಗು. ಸರಿ ಬಾವಾ, ಇನ್ನೊಂದ್ ಚೂರ್ ಮೈಲ್ಗೆ ಇದೆ, ಅದನ್ನು ಒರ್ಸ್ಬಿಟ್ಟು. ಅಣ್ಣ ಹೇಳಿಲ್ವಾ ಹೋಗಿ ಅಡ್ಗೆ ಮಾಡೆ? ಸರಿ ಆಯ್ತು. ಇದನ್ನ ಯಾಕೆ ಬಿಸಾಡೋಗ್ತಿದ್ಯಾ? ಎತ್ಕೊಂಡೋಗೆ ಬಂದು. ಹಾ, ನಿಮಗ್ ಮಾಡಕ್ಕೇನ್ ಕೆಲ್ಸ ಇದೆ? ಕಾಲ್ ಬೇರೆ ಮುರಿದೋಗಿದ್ಯಲ್ಲ, ಅದನ್ನೇ ಸಪೋರ್ಟಿಗೆ ಇಟ್ಕೊಂಡು.